ಪುತ್ತೂರಿನಲ್ಲಿ, ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲೂ ಕೂಡ KSRTC ಬಸ್ಸುಗಳ ಕೊರತೆ ಸುಮಾರು 1 ವರ್ಷದಿಂದ ಕಂಡು ಬರ್ತಿತ್ತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಕಂಡಕ್ಟರ್ ಕಮ್ ಡ್ರೈವರ್ಗಳ ಕೊರತೆ ಇಡೀ ರಾಜ್ಯದಲ್ಲಿ ಇತ್ತು. ಈ ಹಿಂದಿನ BJP ಸರ್ಕಾರ ಇರುವಾಗ ಯಾವುದೇ ಹೊಸ ನೇಮಕವನ್ನು ಮಾಡದೆ ಕಂಡಕ್ಟರ್ ಕಮ್ ಡ್ರೈವರ್ಗಳ ಕೊರತೆಯಿಂದಾಗಿ ಬಸ್ ಸ್ಟ್ಯಾಂಡಿನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಇತ್ತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸಾರಿಗೆ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣನೆ ತಗೊಂಡು ಸುಮಾರು 2900 ಕಂಡಕ್ಟರ್ ಕಮ್ ಡ್ರೈವರ್ಗಳು ಮತ್ತು ಡ್ರೈವರ್ಗಳನ್ನು ನೇಮಕ ಮಾಡುವಂಥ ಕೆಲಸವನ್ನು ಪೂರ್ತಿ ಮಾಡಿದ್ದಾರೆ. ಡ್ರೈವರ್ಗಳನ್ನು ನಾವು ಕಾಂಟ್ರಾಕ್ಟ್ ಬೇಸಲ್ಲಿ ತಗೊಳ್ಬೋದು, ಆದರೆ ಕಂಡಕ್ಟರ್ ಕಮ್ ಡ್ರೈವರ್ಗಳನ್ನು ನಾವು ಕಾಂಟ್ರಾಕ್ಟ್ ಬೇಸಲ್ಲಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರೋದ್ರಿಂದ ಯಾವುದು ಕಾಂಟ್ರಾಕ್ಟ್ ಬೇಸಲ್ಲಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು 1 ವರ್ಷದಲ್ಲಿ ತುಂಬ ಶಾಲೆ ಮಕ್ಕಳು ಮತ್ತು ಸಾರ್ವಜನಿಕರು ಸ್ವಲ್ಪ ಪರದಾಡುವ ಪರಿಸ್ಥಿತಿಯನ್ನು ನಾವು ಕಂಡಿದ್ದೇವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ನಿರಂತರ ಪ್ರಯತ್ನವನ್ನು ಮಾಡಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಯವರು, ಸಾರಿಗೆ ಸಚಿವರಿಗೆ ನಾವು ಒತ್ತಡವನ್ನು ತರುವ ಮುಖಾಂತರ ಸುಮಾರು 326 ಜನರನ್ನು ನಮ್ಮ ಮಂಗಳೂರು ಡಿವಿಷನ್ಗೆ, ಈಗ ಪುತ್ತೂರು ಡಿವಿಷನ್ಗೆ ಕಂಡಕ್ಟರ್ ಕಮ್ ಡ್ರೈವರ್ಗಳು ಮತ್ತು ಡ್ರೈವರ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮಂಗಳೂರಿಗೆ ಬೇರೆ 350 ಕೊಡುವಂಥದ್ದನ್ನಾಗಿದೆ. ಇಲ್ಲಿ ಏನು ಕಂಡಕ್ಟರ್ ಮತ್ತು ಡ್ರೈವರ್ಗಳ ಕೊರತೆ ಇದೆ ಅದನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಬರುವಂಥ ಈ ಏನು ಜನಗಳಿದ್ದಾರೆ ಅವರಿಗೂ ಕೂಡ ಟ್ರೈನಿಂಗ್ ವ್ಯವಸ್ಥೆಗಳು ನಡೀತಾ ಇದೆ. ಈಗ ಕೂಡಲೇ ಅವರನ್ನು ಟ್ರೈನಿಂಗ್ ಮುಗಿಸಿ, 1 ವಾರದ ಟ್ರೈನಿಂಗನ್ನು ಮುಗಿಸಿ ಅವರನ್ನು ನಮ್ಮ ಬಸ್ಸಿನಲ್ಲಿ ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈಗ 2-3 ರೂಟುಗಳು ಏನಿದೆ, ಅರ್ಜೆಂಟು ಬೇಡಿಕೆಗಳಿತ್ತು, ಶಾಲೆ ಮಕ್ಕಳಿಗೆ ಬರಲಿಕ್ಕೆ ತೊಂದರೆ ಆಗುವಂಥದ್ದು, ಸಾರ್ವಜನಿಕರಿಗೆ ತೊಂದರೆ ಆಗುವಂಥದ್ದು 2-3 ರೂಟುಗಳನ್ನು ಈಗಲೇ ಇವತ್ತು ನಾವು ಇಲ್ಲಿ ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಮಂಗಳೂರಿಗೆ ಕೂಡ ಹೋಗಲಿಕ್ಕೆ, ಈಗ ಮಂಗಳೂರಿಗೆ ಹೋಗುವವರು ತುಂಬ ಜನ ಪುತ್ತೂರಿನವರು ಮಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. ಅವರು ಬೆಳಿಗ್ಗೆ 8 ಗಂಟೆ, 7:30, 8 ಗಂಟೆಗೆ ಹೋಗಬೇಕು, ಪುನಃ ಸಾಯಂಕಾಲ 5:30 ಗಂಟೆಗೆ ವಾಪಸ್ ಬರಬೇಕು, 6 ಗಂಟೆಗೆ ಅವರು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಅವರಿಗೂ ಕೂಡ ಪೂರಕವಾಗಿ ನಾವು ಎಕ್ಸ್ಪ್ರೆಸ್ ಬಸ್ಸುಗಳನ್ನು ದಿವಸಕ್ಕೆ ಸುಮಾರು 10-15 ಬಾರಿ ಎಕ್ಸ್ಪ್ರೆಸ್ ಬಸ್ಸುಗಳನ್ನು ಓಡಿಸುವಂಥ ಕೆಲಸವನ್ನು ಕೂಡ ಮುಂದಿನ 1 ವಾರದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಹೊಸ ಹೆಸರನ್ನು ಕೂಡ ಇಡ್ತೇವೆ. ಅದಕ್ಕೆ ಈಗಲೇ ನಾವು ಪುತ್ತೂರು ಎಕ್ಸ್ಪ್ರೆಸ್ ಅನ್ನುವ ಒಂದು ಹೆಸರನ್ನು ಇಡಬೇಕು ಅನ್ನುವ ಒಂದು ಕಲ್ಪನೆಯನ್ನು ಮಾಡಿದ್ದೇವೆ. ಪುತ್ತೂರಿನಿಂದ ಹೊರಟ್ರೆ ಅವರು ಎಲ್ಲಿ ಕೂಡ ನಿಲ್ಲಿಕ್ಕಿಲ್ಲ, ಸೀದಾ ಹೋಗಿ ಮಂಗಳೂರಿಗೆ ಮುಟ್ತಾರೆ. ಕರ್ನಾಟಕ ಸ್ಟಾಪ್ ಇಲ್ಲ, ಮಾನಿ ಸ್ಟಾಪ್ ಇಲ್ಲ, ಎಲ್ಲಿ ಇಲ್ಲ, BC ರೋಡ್ ಇಲ್ಲ, ಎಲ್ಲಿಯೂ ಇಲ್ಲ. ಇಲ್ಲಿ ಕೂತ್ರೆ ಮಂಗಳೂರು, ಸೀದಾ ಮಂಗಳೂರು ಕೂತ್ರೆ ಇಲ್ಲಿ ವಾಪಸ್. ಯಾಕಂತ ಹೇಳಿದ್ರೆ ಅವರು ಮಧ್ಯದಲ್ಲಿ ನಿಲ್ಲಿಕ್ಕೆ ಬೇಕಾದಷ್ಟು ಬೇರೆ ಬಸ್ಸುಗಳನ್ನು ಹಾಕ್ತೇವೆ. ಅಲ್ಲಿ ಫ್ಲೈಓವರಲ್ಲಿ ಕರ್ನಾಟಕದಲ್ಲಿ ಕೆಳಗೆ ಇಳಿಲಿಕ್ಕಿಲ್ಲ, ಯಾಕಂದರೆ ಫುಲ್ ಬಸ್ಸಲ್ಲಿ ಹೋಗಿ ಬರುವಂಥ ಕೆಲಸಗಳು ಆಗ್ತದೆ. ಮತ್ತೆ ಹೆಚ್ಚಿನ ಬೇಡಿಕೆಗಳು ಬಂದರೆ BC ರೋಡಲ್ಲಿ 1 ಸ್ಟಾಪ್ ಕೊಡಬೇಕಾದ್ರೆ ಮುಂದಿನ ದಿವಸದಲ್ಲಿ ಕೆಲಸದವರೆಲ್ಲ ಹೋಗಬೇಕಿದ್ರೆ ಅದನ್ನು ಪರಿಗಣನೆಗೆ ತಗೊಳ್ಳುವಂಥ, ಕೊಡಬಾರ್ದು ಅಂತ ಏನಿಲ್ಲ, ಅದು ಅತ್ಯಂತ ವೇಗವಾಗಿ ಅವರಲ್ಲಿ ಹೋಗಬೇಕು. 45ರಿಂದ 50 ನಿಮಿಷದಲ್ಲಿ ಅವರು ಮಂಗಳೂರು ಮುಟ್ಟಬೇಕು, ವಾಪಸ್ ಅದೇ ರೀತಿ ಬರಬೇಕು ಅನ್ನುವ ಕಲ್ಪನೆ. ಆ ರೀತಿ KSRTCಯಲ್ಲಿ ತುಂಬ ವ್ಯತ್ಯಾಸಗಳು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ ಈ ಭಾಗಕ್ಕೆ ಬೇರೆ ಕಡೆಯವರು ಇಲ್ಲಿ ಬಂದು ಮತ್ತೆ 5 ವರ್ಷ ಕೆಲಸ ಮಾಡ್ತಾರೆ, ಮತ್ತು ಅವರ ಊರಿಗೆ ನ್ಯಾಚುರಲಿ ಅವರು ಹೋಗುವಂಥ ಕೆಲಸಗಳು ಆಗ್ತದೆ. ಇಲ್ಲಿ ಯಾರು ಕಂಡಕ್ಟರ್ ಕಮ್ ಡ್ರೈವರ್ಗಳು ಇರುವುದಿಲ್ಲ. ಅದರಿಂದ ಬಸ್ಸಿನ ಕೊರತೆ ಯಾವುದೂ ಇಲ್ಲ. ಈಗ ಕಂಡಕ್ಟರ್ ಕಮ್ ಡ್ರೈವರ್ಗಳ ಕೊರತೆಯನ್ನು ಕೂಡ ನೀಗಿಸುವಂಥ ಕೆಲಸ ಸರ್ಕಾರ ಮಾಡಿದೆ. ನಾನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ನಮ್ಮ ಸಾರಿಗೆ ಸಚಿವರಿಗೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮ ಸರ್ಕಾರಕ್ಕೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲ ಕೆಲಸ ಇಲ್ಲ, ಡ್ರೈವರ್ಗೆ 3,000 ಜನರಿಗೆ ಕೆಲಸ ಕೊಡುವಂಥ ಕೆಲಸಗಳಾಗಿದೆ. ಇನ್ನೂ ಕೂಡ 2,000 ಜನರನ್ನು ನಮ್ಮ ಬ್ಯಾಂಗ್ಳೂರು ನಿಗಮಕ್ಕೆ 2,000 ಜನರನ್ನು ತಗೊಳ್ಳುವಂಥ ಕೆಲಸಗಳು ಆಗ್ತಾ ಇದೆ. ಒಟ್ಟಿನಲ್ಲಿ ನಮ್ಮ KSRTCಗೆ ನಮ್ಮ ವಿರೋಧ ಪಕ್ಷದವರು ಹೇಳ್ತಾ ಇದ್ರು,
ಗ್ಯಾರಂಟಿ ಬಸ್ಸಿನಲ್ಲಿ ಉಚಿತ ಕೊಟ್ಟ ಕೂಡಲೇ ಬಸ್ಸಿನಲ್ಲೆಲ್ಲ ಬಸ್ ಇಲ್ಲ, ಬಸ್ಸು ಲಾಸ್ ಆಗಿದೆ, ಅದರಿಂದ ಬಸ್ ಹಾಕ್ತಾ ಇಲ್ಲ. ಬಸ್ ಹಾಕದೆ ಲಾಸು ಆಗಲಿಲ್ಲ, ಬಸ್ಸಿಗೆ ಎಷ್ಟು ಜನ ಮಹಿಳೆಯರು ಹೋಗ್ತಾರೆ ಅದಕ್ಕೆ ಬಜೆಟಿನಲ್ಲಿ ಹೊಸ ದುಡ್ಡು ಕೊಡ್ತೇವೆ. ಲಾಸ್ ಏನು ಆಗಲಿಲ್ಲ, ಲಾಸ್ ಆಗಿದ್ದು BJP ಅವರಿಗೆ ಓಟು ಸಿಗಲಿಲ್ಲ ಅಂತ ಲಾಸ್ ಆಗಿದೆ, ಬೇರೆ ಯಾವುದು ಲಾಸ್ ಆಗಲಿಲ್ಲ. KSRTCಗೆ ಬೇಕಾದ ದುಡ್ಡು ಬಜೆಟಿಂದ ಬರ್ತಾ ಇದೆ, ಅದರಿಂದ ಬಸ್ಸುಗಳು ಬೇಕಾದ ಲಾಸ್ ಮಾಡಿದ ಇವ್ರು ಏನಂತ ಹೇಳಿದ್ರೆ 5 ವರ್ಷದಲ್ಲಿ ಒಬ್ಬರನ್ನು ನೇಮಕ ಮಾಡಲಿಲ್ಲಲ್ಲ, ಅದರಿಂದ ಲಾಸ್ ಆಗಿದೆ ಅಷ್ಟೇ, ಬೇರೆ ಏನು KSRTCಗೆ ಲಾಸ್ ಆಗಲಿಲ್ಲ. ಅದರಿಂದ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಆಗ್ತಾ ಇದೆ. ಈಗ ನಾವು ಇವತ್ತು ಪುತ್ತೂರು ಉಪ್ಪಿನಂಗಡಿಗೆ 8 ಗಂಟೆಗೆ ಇಲ್ಲಿ ಹೊರಡ್ತದೆ ಒಂದು ಬಸ್ಸು, ಮತ್ತು ಪುತ್ತೂರು ಪೆರ್ಲಂಪಾಡಿ ಕೊಳ್ತಿಗೆ ಬೆಲ್ಲಾರೆ ಕಲ್ಪನೆ 12 ಗಂಟೆಗೆ ಇಲ್ಲಿಂದ ಹೊರಟು 4 ಗಂಟೆಗೆ ವಾಪಸ್ 4 ಗಂಟೆಗೆ ಇನ್ನೊಂದು ಬಸ್ ಹೋಗ್ತದೆ. ಮತ್ತು ಪುತ್ತೂರು ಅನಂತಾಡಿ ಬೆಳಿಗ್ಗೆ 7 ಗಂಟೆಗೆ ಬಸ್ ಇಲ್ಲಿಂದ ಹೋಗ್ತದೆ. ಪುತ್ತೂರು ಸೂರ್ಯದವರು ಬೆಳಿಗ್ಗೆ ಕೊಟ್ಟದ್ದು ಆ ಬಸ್ಸು ಕೂಡ 4:45 ಇಲ್ಲಿಂದ ಹೊರಡ್ತದೆ. ಪುತ್ತೂರು ವಿಟ್ಲ ಕಾಟುಗುಕ್ಕೆ ಪಾನಾಜೆ ಪುತ್ತೂರು ಅದು ಬೆಳಿಗ್ಗೆ 7 ಗಂಟೆಗೆ ಇಲ್ಲಿಂದ ಹೊರಡ್ತದೆ. ಪುತ್ತೂರು ಉಪ್ಪಿನಂಗಡಿ ಕಡಬ ಸುಳ್ಯ ಅದು 10 ಗಂಟೆಗೆ ಇಲ್ಲಿಂದ ಹೊರಡ್ತದೆ. ಸುಳ್ಯ ಕಡಬ ಉಪ್ಪಿನಂಗಡಿ 12:15 ಇಲ್ಲಿಂದ ಹೊರಡ್ತದೆ. ಉಪ್ಪಿನಂಗಡಿ ಪುತ್ತೂರು ಪುನಃ 5:15 ಇಲ್ಲಿಂದ ಹೋಗುವಂತ ವ್ಯವಸ್ಥೆಗಳು ಆಗ್ತದೆ. ಒಟ್ಟಿನಲ್ಲಿ ಸುಮಾರು 2 ದಿವಸದಲ್ಲಿ 24 ಹೊಸ ರೂಟ್ಗಳನ್ನು ಕವರ್ ಮಾಡುವಂತ ಕೆಲಸವನ್ನು KSRTC ಈಗ ಮಾಡಿದೆ. ಮುಂದಿನ ದಿವಸದಲ್ಲಿ ಇನ್ನಷ್ಟು ಬೇಡಿಕೆಗಳು ಯಾರ್ಯಾರು ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಪುತ್ತೂರಿನ ಒಳಗಡೆ ಸಿಟಿ ಬಸ್ ಓಡಿಸ್ಲಿಕ್ಕೆ ಅಂದ್ರೆ ಶಾಲಾ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ ಅನುಗುಣವಾಗಿ ಈಗ ವಿವೇಕಾನಂದ ಕಾಲೇಜಿಗೆ ಹೋಗೋ ಮಕ್ಕಳಿರ್ತಾರೆ, ಸೈಂಟ್ ಫಿಲೋಮಿನಸ್ ಕಾಲೇಜ್ ಹೋಗೋ ಮಕ್ಕಳಿರ್ತಾರೆ, ಜೂನಿಯರ್ ಕಾಲೇಜ್ ಹೋಗುವ ಮಕ್ಕಳಿರ್ತಾರೆ, ಅವರಿಗೆ ಇಂಟರ್ ಸಿಟಿ ಬಸ್ಸುಗಳನ್ನು ಕೂಡ ಓಡಿಸುವಂತ ಆಲೋಚನೆಗಳನ್ನು ಮಾಡ್ತಾ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಬೇರೆಯವರ ಹತ್ರ ನಮ್ಮ ಸಾರ್ವಜನಿಕರ ಹತ್ರ ಅವರ ಮಾಹಿತಿ, ಅವರ ವಿಚಾರ, ಅವರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದಿನ ದಿವಸದಲ್ಲಿ ಅದಕ್ಕೂ ಕೂಡ ನಾವು ಒಂದು ಯೋಚನೆಯನ್ನು ಆಗ್ತಾ ಇದೆ. ಒಟ್ಟಿನಲ್ಲಿ KSRTCಗೆ ಬದಲಾವಣೆಯನ್ನು ತರುವಂತ ಕೆಲಸ, KSRTCಯಲ್ಲಿ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಇವತ್ತು ಮಹಿಳೆಯರು ಸುಮಾರು 18 ಲಕ್ಷ ಪ್ರಯಾಣಿಕರು 2,18 ಲಕ್ಷ ಪ್ರಯಾಣಿಕರು ನಮ್ಮ ದಕ್ಷಿಣ ಕನ್ನಡ ಪುತ್ತೂರಿನಲ್ಲಿ 53 ಕೋಟಿ ದುಡ್ಡು ಕೊಟ್ಟಿದ್ದೇವೆ ನಾವು. ಪುತ್ತೂರಿನಲ್ಲಿ ಈವರೆಗೆ ಪ್ರಯಾಣವನ್ನು ಮಾಡಿದ್ದಾರೆ. ಸುಮಾರು 53 ಕೋಟಿ ರೂಪಾಯಿ ನಾವು ಸರ್ಕಾರದಿಂದ KSRTCಗೆ ಕೊಡುವಂತ ಕೆಲಸವನ್ನು ಮಾಡಿದೆ. ಅದರಿಂದ KSRTCಗೆ ಫ್ರೀಯಾಗಿ ಕೊಟ್ಟರೆ ಏನು ಲಾಸ್ ಆಗುದಿಲ್ಲ, ಅದು ಸರ್ಕಾರದಿಂದ ಭರಿಸುವಂತ ಕೆಲಸವನ್ನು ಮಾಡ್ತದೆ. ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಸರ್ಕಾರ ಯಾವುದು ಭರವಸೆಗಳನ್ನು ಕೊಟ್ಟಿದೆ ಅದನ್ನು ಕೊಡುವಂತ ಕೆಲಸವನ್ನು ಮಾಡುತ್ತೆ. ಮುಂದಿನ ದಿವಸಗಳಲ್ಲಿ ವಿದ್ಯಾರ್ಥಿಗಳಿಗಾಗ್ಲಿ ಸಾರ್ವಜನಿಕರಿಗಾಗ್ಲಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ KSRTCಯನ್ನು ಸೇವೆಯನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ.